ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಗಾಯ್ಸ್ ಪಾರ್ಟ್ ನಂಬರ್ 2. ಭಯಂಕರ ಚಳಿ ಇದೆ. ಏನಕ್ಕಂತೂ ಇಷ್ಟೊಂದು ಚಳಿ ಇದೆಯೋ ಗೊತ್ತಿಲ್ಲ. ಭಯಂಕರ ಚಳಿ ಮಾತ್ರ. ಚಳಿ ಇದ್ರೂ ಸ್ವೆಟ್ರೆಲ್ಲ ಇಕ್ಕೊಂಡ್ರೆ ಸರಿ ಬರಲ್ಲ. ಸ್ವೆಟ್ರೆಲ್ಲ ಇಕ್ಕೊಂಡ್ರೆ ಆ ಚಳಿನ ಎಂಜಾಯ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವೆಟ್ರೆಲ್ಲ ಏನೂ ಇಕ್ಕಿಲ್ಲ. ಎಷ್ಟು ಚಳಿ ಇದೆ ಅಂದರೆ ಬನ್ನಿ ತೋರಿಸ್ತೀನಿ. ನೋಡಿ ಇಲ್ಲಿ ಟೈಲ್ಸ್ ಮೇಲೆಲ್ಲ ಫುಲ್ಲು ನೀರು. ಬರೆಯೋಣ. ಮಹೇಶ್ MK ಬ್ಲಾಗ್ಸ್. ಅಷ್ಟು ನೀರಿದೆ ಗಾಯ್ಸ್, ಫುಲ್ಲು ನೀರು ಎಲ್ಲ. ಯಾವ ಗಿಡದ ಮೇಲೆ ನೋಡಿ, ಇಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಗಿಡದ ಮೇಲೆ ಕೂಡ ನೀರು. ಫುಲ್ಲು ಎಲೆ ಮೇಲೆಲ್ಲ ನೀರು. ಭಯಂಕರ ಚಳಿ. ಹಾಯ್ ಗಾಯ್ಸ್, ನಿನ್ನೆಯಿಂದ ಹೇಳ್ತಾ ಇದ್ನಲ್ಲ, ಎಲ್ಲೋ ಹೋಗ್ತಾ ಇದ್ದೀವಿ, ತೋರಿಸ್ತೀನಿ ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ಹೇಳ್ತಾ ಇದ್ನಲ್ಲ. ನಾನು ಬಂದಿರೋದು, ಇಡೀ ಫ್ಯಾಮಿಲಿ ಎಲ್ಲ ಬಂದಿರೋದು ನಮ್ಮ ವೈಫ್ ಅವರ ತವರು ಮನೆಗೆ. ನಮ್ಮ ವೈಫ್ ಅವ್ರ ತವರು ಮನೆ ಅಂದರೆ ನಮ್ಮ ಅತ್ತೆ ಮಾವ ಅವರ ಮನೆಗೆ ಬಂದು ಆಲ್ರೆಡಿ ನೈಟು ರೀಚ್ ಆದವು. ಹಾಗಾಗಿ ವಿಡಿಯೋ ನಿಮಗೆ ನೈಟ್ ಏನಿಲ್ಲ, ಮನೆಯೆಲ್ಲ ಏನು ತೋರ್ಸೋಕ್ಕಾಗಲಿಲ್ಲ. ಇಲ್ಲಿಗೆ ಏನಕ್ಕೋಸ್ಕರ ಬಂದಿದ್ದೀವಿ ಅಂದರೆ ಅದನ್ನು ನೀವು ಇನ್ನೂ ವೆಯ್ಟ್ ಮಾಡಬೇಕು. ಇನ್ನೂ ಇದ್ದೇ ಇದೆ ನಿಮಗೆ ಸರ್ಪ್ರೈಸು ಪಕ್ಕ. ಬಂದ ಮೇಲಂತೂ ಬೆಳಗ್ಗೆ ಎದ್ದರೆ ಭಯಂಕರ ಕೋಲ್ಡು. ಅದ್ರದ್ದು ವೀಡಿಯೋ ಮಾಡಿದೆ. ಆದರೂ 1 ಅವರ್ ಮತ್ತೆ ಬಿಡ್ಕೊಂಬಂದು ವೀಡಿಯೋ ಮಾಡೋಣ ಅಂತ ಫುಲ್ಲು ತೆಂಗಿನ ತೋಟದೊಳಗಡೆ ಎಲ್ಲ ಬಂದಿದ್ದೆ. ಬೆಂಗಳೂರಿಗೆ ಬಂದ ಮೇಲೆ, ಬೆಂಗಳೂರಿಂದ ಎಲ್ಲಾದರೂ ಹೊರಗಡೆ ಬಂದ ಮೇಲೆ ಈ ರೈತರು ಮಕ್ಳುಗಳೆಲ್ಲ ಜಸ್ಟ್ ಅವ್ರ ಜಮೀನುಗಳಿಗೆ, ಈ ತೋಟಗಳಿಗೆ ಎಲ್ಲ ಹೋಗಿ ಓಡಾಡ್ಕೊಬಂದ್ರೇ ಸಾಕು. ಬೆಳಗ್ಗೆ ಹೊತ್ತು ಆ ಫೀಲೇ ಒಂಥರ ಬೇರೆ. ಯಾಕಂದರೆ ಬೆಂಗಳೂರಲ್ಲಿ ಇದ್ದು ಅದೊಂದು ಫೀಲ್ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಒಂದು ರೌಂಡ್ ಓಡಾಡ್ಕೊಬಂದರೆ ಸಾಕು. ಸನ್ಸೆಟ್ ಆಗ್ತಿದೆ ಆಲ್ರೆಡಿ, ಸೂರ್ಯ ಉದಯಿಸ್ತಿದ್ದಾನೆ. ಅದೊಂದು ನೋಡ್ಕೊಂಡು ಈ ಮಂಜಲ್ಲಿ ಈ ರೀತಿ ಸುಮ್ಮನೆ ಒಂದು ರೌಂಡ್ ಹೋಗಿ ಬಂದುಬಿಟ್ರೆ ಸಾಕು. ಏನೋ ಒಂಥರ ಫೀಲು ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ. ಆಲ್ರೆಡಿ ಸಿಟಿಯಿಂದ ಹೊರಗಡೆ ಬಂದು ಊರ ಕಡೆಗೆ ಬಂದಾಗ ಒಂದು 2-3 ದಿನ ತುಂಬ ಖುಷಿಯಾಗುತ್ತೆ. ಯಾವ ಸೈಡ್ ಕೂಡ ನೋಡಿದರೂ ಕೂಡ ಹಸಿರು, ಗ್ರೀನರಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮಾಮೂಲಿ ಇದೆಲ್ಲ ನಮಗೆ ಕಾಮನ್ನು, ಬಟ್ ನಿಮಗೋಸ್ಕರ ವೀಡಿಯೋದಲ್ಲಿ ತೋರಿಸ್ತಾ ಇರೋದು. ಹಸಿರು ಗ್ರೀನ್ ಇತ್ತು ಅಂದರೆ ಮನಸ್ಸಿಗೆ ಏನೋ ಒಂಥರ ಖುಷಿ. ಅದೇ ಈ ಬೇಸಿಗೆಗಾಲ ಬತ್ತು ಅಂದರೆ ಮನಸ್ಸಿಗೆಲ್ಲ ಒಂಥರ ಬೇಜಾರು. ಎಲ್ಲಿ ನೋಡಿದರೂ ಹುಲ್ಲೆಲ್ಲ ಒಣಗೋಗಿರುತ್ತೆ ಆಲ್ರೆಡಿ. ಆ ರೀತಿ ಗ್ರೀನ್ ಇತ್ತು ಅಂದರೆ ಏನೋ ಒಂಥರ ಮನಸ್ಸಿಗೆಲ್ಲ ಖುಷಿ, ಸಂತೋಷ, ಒಂಥರ ಎನರ್ಜಿ. ಗ್ರೀನ್ ಅಂದರೆ ಎನರ್ಜಿ. ಅದೇ ಬೇಸಿಗೆಗಾಲ ಬತ್ತು ಅಂದರೆ ಒಂದು ಸ್ವಲ್ಪ ಬೇಜಾರು ಆಲ್ರೆಡಿ. ಹಾಗಾಗಿ ನೋಡಿದ್ರಲ್ಲ ಗ್ರೀನು. ನಿಮಗೋಸ್ಕರ ವೀಡಿಯೋ, ನನಗೋಸ್ಕರ ಅಲ್ಲ. ಆಲ್ರೆಡಿ ನಾವಂತೂ ನೋಡ್ಬಿಟ್ಟಿದ್ದೀವಿ. ನನ್ನ ಮಗ ಅಂತೂ ಬೆಳಗ್ಗೆ ಎದ್ದೇಡ್ಕೆ ಕೋಳಿ ತೋರಿಸ್ಬಾ ಡ್ಯಾಡಿ, ಕೋಳಿ ತೋರಿಸ್ಬಾ ಡ್ಯಾಡಿ ಅಂತ ಅವ್ರ ಮಾಮೂನ ಹಿಡ್ಕೊಂಬಿಟ್ಟವನೆ. ನಾನಂತೂ ಎದ್ದು ಬಂದಿಲ್ಲ. ಅವ್ರ ಮಾಮ ಬೆಳಗ್ಗೆಯಿಂದ ಕೊಕ್ಕನ್ ತೋರಿಸ್ತವನೆ. ಕೊಕ್ಕ ನೋಡ್ದ ಮಂಗಾರು? ಕೊಕ್ಕ ನೋಡ್ದ? ಹಾಂ, ಏನು ನೋಡಿದೆ? ಎಲ್ಲಿರೋದು? ಇಲ್ಲಿ ನೋಡು ಫಸ್ಟ್, ಆಮೇಲೆ ಹೋಗೋಣ. ಏನು ನೋಡಿದೆ? ಕುಕ್ಕು ನೋಡ್ದ? ಚೆನ್ನಾಯ್ತಾ ಕೋಕೋ? ನನಗೂ ತೋರಿಸ್ತೀಯಾ? ಬಾ, ನನಗೂ ತೋರಿಸ್ತೀಯಾ? ಹ್ಞೂ, ನಡಿ ತೋರಿಸು. ನಡಿ. ಗೊತ್ತಾ ಎಲ್ಲಿದ್ದಾವ ಕುಕ್ಕು ಎಲ್ಲಿದ್ದಾವ ಗೊತ್ತಾ? ಹ್ಞೂ, ನಡಿ ತೋರಿಸು. ಸಿಟೀಲಿ ಬೆಳೆದಿರುವಂಥ ಚಿಕ್ಕ ಮಕ್ಳುಗಳು ಹಳ್ಳಿ ಕಡೆ ಬಂದಾಗ ಫ್ರೆಂಡ್ಸ್ ಅವರಿಗೆ ಏನೋ ಒಂಥರ ಖುಷಿ. ಫಸ್ಟ್ ಟೈಮು ಎಲ್ಲವನ್ನು ನೋಡಿದಾಗ. ಲಾಸ್ಟ್ ಟೈಮು ಅಷ್ಟೇ, ನಾನು ಹಳೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾಟಿ ಕೋಳಿ ಎಲ್ಲ ನೋಡಿದಾಗ ಎಷ್ಟು ಖುಷಿ ಪಡ್ತಾಯಿದ್ದ ಅಂತ. ಅವ್ನು ಕೋಳಿ ಕರ್ಕೊಂಬತ್ತವನೇ ನನ್ನನ್ನು. ಅಮ್ಮ ನನ್ನ ಕೋಳಿ ತೋರಿಸ್ತೀನಿ ಅಂತ. ಇಲ್ಲವ ಕೋಕೋ? ಇಲ್ಲ ಕೋಕೋ. ಜಶು ಇಲ್ಲಿ ಕೋಕೋ ಇಲ್ಲಿದ್ದಾವ ಕೋಕೋ ಏನು ಮಾಡೋದು? ಕೋಕೋನ ಕೋಕೋ ಏನು ಮಾಡೋದು? ಕೋಕೋ ಏನು ಮಾಡೋದು? ಚಿಚಿ ಮಾಡದ ಕೋಕ? ಇಷ್ಟಿಲ್ಲ ನಿಂಗೆ ಕೋಕ? ಹ್ಞೂ, ಅಲ್ಲಿ ನೋಡು ಕೋಕೋ ಚೆನ್ನಾಗಿದ್ದಾವ? ಕೋಕೋ ಚೆನ್ನಾಗಿದ್ದಾವ? ಕೋಕೋ ಬಾ ಬರಲ್ಲ ಬಂಗಾರ ಅದು ಕೋಕೋ. ಈ ಗುಂಡಿ ನೋಡ್ಕೊಂಡಿರಿ ಫ್ರೆಂಡ್ಸ್. ಆಮೇಲೆ ಏನೋ ಒಂದು ಹೇಳ್ತೀವಿ ನಿಮಗೆ. ಇದನ್ನು ನೋಡ್ಕೊಂಡಿರಿ. ಆಮೇಲೆ ಇನ್ನೂ ಹೇಳಿಲ್ಲ ವಿಡಿಯೋದಲ್ಲಿ.
ಇಲ್ಲೆಲ್ಲ ಗುಂಡಿ ತೆಗ್ದಿದೆ. ಅಲ್ಲಿ ಇಲ್ಲಿ 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 ಎಲ್ಲ ಗುಂಡಿ ತೆಗ್ದಿದೆ. ಇವೇನಕ್ಕೆ ತೆಗ್ದಿದೆ ಅಂತ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೇಳ್ತೀನಿ. ಇದು ಬಂದು ಟರ್ಕಿ ಕೋಳಿ ಫ್ರೆಂಡ್ಸ್. ಗಾಯ್ಸ್ ಇದು ಬಂದು ಟರ್ಕಿ ಕೋಳಿ. ಯಾವಾಗ ನೋಡಿದ್ರು ಫೈಟಿಗೆ ರೆಡಿಯಾಗೇ ಇರುತ್ತೆ. ಮನೆ ಹತ್ರ ಯಾವ್ದಾರ ಹಾವು ಬರಕ್ಕೆ ಬಿಡಲ್ಲ. ನಮಗೇನೆ ಕಚ್ಚಕ್ಕೆ ಬರುತ್ತೆ. ಇಲ್ಲಿ ನೋಡಿ ಸೈಡ್ ಆ್ಯಂಗಲಲ್ಲೇ ಅಟ್ಯಾಕ್ ಮಾಡೋದು ಬರೀ. ಟರ್ಕಿ ಕೋಳಿ ಇದು. ನಿಮ್ಮ ಮನೆ ಸುತ್ತಮುತ್ತ ಹೆಚ್ಚು ಹಾವುಗಳು ಡಿಸ್ಟರ್ಬ್ ಮಾಡ್ತವೆ ನಿಮ್ಮನ್ನ, ಹಾವುಗಳಿಂದ ಭಯ ಇದೆ ಅಂದರೆ ಈ ರೀತಿ ಒಂದೆರಡು ಟರ್ಕಿ ಕೋಳಿನ ಸಾಕಿ. ಹಾಗಾಗಿ ಮನೆ ಹತ್ರ ಹಾವು ಬರೋದಕ್ಕೆ ಬಿಡಲ್ಲ ಈ ಟರ್ಕಿ ಕೋಳಿ. ಒಂದು 2-3 ಹಾವನ್ನ ಎಷ್ಟು ಇಲ್ಲೆಲ್ಲ ಸುತ್ತ ಗ್ರೀನರಿ ಇರೋದ್ರಿಂದ, ನಾನು ಆಲ್ರೆಡಿ ನಿಮಗೆ ತೋರಿಸಿದ್ನಲ್ಲ, ಸುತ್ತ ಗ್ರೀನರಿ ಇರೋದ್ರಿಂದ ತುಂಬ ಹಾವುಗಳಿರೋದು. ಇವನ್ನ ಒಂದು 2-3 ಸಾಕಿದ ಮೇಲೆ ಇವಾಗೆಲ್ಲ ಒಂದು ಹಾವು ಬರೋದಿಲ್ಲ. ಹಾಗಾಗಿ ಟರ್ಕಿ ಮಟನ್ ಜೊತೆಗೆ ನಿಮಗೆ ಹಾವನ್ನು ಕೂಡ ಸಾಯಿಸೋದಕ್ಕೆ ನಿಮ್ಗೆ ಉಪಯೋಗ ಆಗುತ್ತೆ. ಹುಂಜ, ಫೈಟರ್ ಹುಂಜ ಟರ್ಕಿ ಕೋಳಿಗಳಿಗೆ ಸಪೋರ್ಟ್ ಕೊಡೋಕ್ಕೆ. ಟರ್ಕಿ ಗಾಯ್ಸ್, ಇದು ಬಂದು ಟರ್ಕಿ. ದನದ ಕೊಟ್ಟಿಗೆಗೆ ಹೋಗ್ತಾ ಇದ್ದೀನಿ, ಬನ್ನಿ. ದನದ ಕೊಟ್ಟಿಗೆ. ಕೋಳಿ ಜೊತೆಗೆ ನಮ್ಮ ವೈಫ್ ಮನೇಲಿ ಒಂದು ಎಮ್ಮೆ ಸಾಕವ್ರೆ ಗಾಯ್ಸ್. ಅದು ನಾನು ನೋಡಿದ್ರೇನೆ ಎದ್ರಿಕ ಓಡ್ತಾ ಇತ್ತು. ಅದ್ರ ಜೊತೆ ಆಡುಗಳೆಲ್ಲ ಸಾಕವ್ರೆ. ಇದು ಆಡು. ಅಂದರೆ ಎಲ್ಲನೂ ಜಾಸ್ತಿ ಎಲ್ಲ ಇದು ಮಾಡಿಲ್ಲ. ಮನೆ ಮೇಂಟೆನೆನ್ಸ್ ಅಥವಾ ಅಂದರೆ ಒಬ್ಬ ಪಕ್ಕ ರೈತನ ಮನೇಲಿ ಏನೇನು ಇರುತ್ತೆ, ಕೋಳಿ, ಕುರಿ, ನಾಯಿ, ಆಡು, ಎಮ್ಮೆ, ಹಸು, ಅದು ಪ್ರತಿಯೊಂದು ಇದೆ ಗಾಯ್ಸ್ ಇವ್ರ ಮನೆಯಲ್ಲಿ. ಪ್ರತಿಯೊಂದು ಇದೆ. ತೋರಿಸ್ತಾ ಇರ್ಬೋದು ಕೋಳಿಗಳ ಸೌಂಡು. ನಾಯಿ ಈಗಿನ್ನೂ ಒಂದು ಮರಿ ಹಾಕ್ಬಿಟ್ಟಿದೆ ಆಲ್ರೆಡಿ. ಏನಪ್ಪ ಇದು ಒಂದೇ ಒಂದು ಮರಿ ಹಾಕಿತಾ? ಒಂದೇ ಒಂದು? ಹ್ಞೂ, ಆಡು ಒಂದೇ ಒಂದು ಮರಿ ಹಾಕಿದ್ಯಾ? ಅಯ್ಯೋ, ಒಂದೇ ಒಂದು ಮರಿ ಹಾಕಿತ್ತೇನಪ್ಪ? ಬರೀ ಯಾಕಪ್ಪ ಏನಾರು ಸತ್ತೋದು ಹಾಕಿ? ಈ ಹೊರಗಡೆ ಮೇಲಪ್ಪ ಯಾವ ಚೆನ್ನಾಗಿ ಬರಲ್ಲ. ಮನೆ ಇಲ್ಲೇ ಒಳಗಡೆನೆ ಮೇವು ಹಾಕಿದ್ರಿ ಇದ್ದು ಬಿಡ್ಬೇಕಲ್ವ ಬೈಲಿಗೆ? ಎಮ್ಮಿಗೆ ಹಗ್ಗನೇ ಹಾಕಿಲ್ವಲ್ಲಪ್ಪ, ಅದು ಓಡ್ತೈತಿ. ಹ್ಞೂ, ಕುಕ್ಕು ಅಲ್ಲ, ನನಗೆ ಕುಕ್ಕು ಅಂತ ಕರೆಯೋದಲ್ಲ ಮಗನೇ. ಅದ ಬಾಬಾ ಅಂದರೆ ಬರಲ್ಲ, ಅಂಬಾ ಅನ್ಬೇಕು. ಎಮ್ಮೆ ಹೆಂಗನ್ನುತ್ತೆ? ಎಮ್ಮೆ ಹೆಂಗನ್ನುತ್ತೆ? ಅಮ್ಮ ಅನ್ನಲ್ಲ ಅದು, ಅಮ್ಮ ಅಮ್ಮ ಅನ್ನುತ್ತಾ? ಕೋಳಿ ಮರಿಗಳು ಅವೆ. ಕೋಳಿ ಮರಿ, ಆಡು ಆಡಿನ ಮರಿ, ಕೋಳಿ ಮರಿ, ಆಡು ಮರಿ ಹಾಕಿದೆ. ಆಡು ಇವ್ರ ಮನೇಲಿ ವ್ಯವಸಾಯದ ಜೊತೆಗೆ ನಮ್ಮ ವೈಫ್ ಅವ್ರ ತವ್ರ ಮನೇಲಿ ಏನೇನು ಹಾಕವ್ರೆ ಅಂತ ನನ್ನ ಬಾಮೈದನ ಕೈಲಿ ಹೇಳಿಸ್ತೀನಿ, ಬನ್ನಿ ಗಾಯ್ಸ್. ಗೌಡ್ರೆ, ಬಾಳೆ ಗಿಡ ಐತಿ ಫ್ರೆಂಡ್ಸ್ ಅವ್ರ ಮನೇಲಿ ಆಲ್ರೆಡಿ. ಬಾಳೆ ಗಿಡ. ಇದು ಬಂದು ನುಗ್ಗೆ ಗಿಡ, ತೆಂಗಿನ ಗಿಡ ಐತೆ. ತೆಂಗಿನ ಗಿಡ ಆಲ್ರೆಡಿ ಅಂತೂ ಇದಾವೆ. ಎಳ್ನೀರು ಇದಕ್ಕೆಲ್ಲ. ಇದಕ್ಕೆ ಏನೋ ಅಂತಾರೆ, ನನಗೂ ಏನೋ ಗೊತ್ತಾಗ್ತಿಲ್ಲ. ಬೆಳಿಗ್ಗೆ ಹೊತ್ತು ಇದಕ್ಕೆ ಆಲ್ರೆಡಿ ಬಾಳೆ ಗಿಡ, ಬಾಳೆಹಣ್ಣು ಆಲ್ರೆಡಿ ಬಿಟ್ಟಿದೆ. ಎಲ್ಲ ಬದಿಗೂ ಹಾಕ್ಬಿಟ್ಟವ್ರೆ ಬಾಳೆ ಗಿಡನ ಆಲ್ರೆಡಿ. ಬಾಳೆ ಗಿಡ. ಕಾಯಿ ಬಿಡ್ತದಂತೆ. ಇದು ಬಂದು ಆರೆಂಜ್ ಗಿಡ ಅಂತೆ ಗಾಯ್ಸ್. ಇದು ಬಂದು ವರ್ಷಕ್ಕೆ ಒಂದೇ ಕಾಯಿ ಅಂತೆ ಬಿಡೋದು. ಇದು 4ನೇ ಗಿಡ. ಇದು 4 ನೇರಳೆಹಣ್ಣಿನ ಮರ 2 ಇದಾವೆ. 4 5ನೇದಲ್ಲಿಗೆ ನೇರಳೆಹಣ್ಣಿನ ಮರ. ಮತ್ತೆ ಮಾವಿನ ಮರ ಇದೆ. 6ನೇದು. 4 ಮಾವಿನ ಮರ ಇದೆ ಆಯ್ತಾ. ಇದು 6ನೇದು. ಹಂಗೆ ನಮ್ ದೇವಸ್ಥಾನ ಐತೆ. ಹಂಗೆ ಇದು ದೇವಸ್ಥಾನದ ಸುತ್ತಮುತ್ತ ಮಾಮೂಲಿ ನಿಂಬೆಹಣ್ಣು ಗಿಡ ಇದೆ. 7ನೇದು. ಹೂವೆಲ್ಲ ಎಂಬೇಡ ಗೌಡ್ರೆ, ಅವೆಲ್ಲ ಕಾಮನ್ ಅಲ್ವಾ, ಪ್ರತಿ ಮನೇಲಿ ಇರ್ತವೆ. ಹಣ್ಣಿನ ಗಿಡಗಳು 7 ಆಯ್ತು ಟೋಟಲ್ಲು. ಸೀಪೆ ಗಿಡ, ವಿಳ್ಳೆದೆಲೆ ಗೌಡ್ರೆ ಫ್ರೆಂಡ್ಸ್, ವಿಳ್ಳೆದೆಲೆ ಆಯ್ತಾ. ವಿಳ್ಳೆದೆಲೆ. ಇದು ಬಂದು ಬಟರ್ ಸ್ಕಾಚು. ಅಲ್ಲಿಗೆ ಎಷ್ಟಾಯ್ತು ಗೌಡ್ರೆ? 8 ಆಯ್ತಾ 10 ಆಯ್ತಾ? ಅಲ್ಲೇ 8 ಅಂದ್ರೆ 9. 8ನೇದು ಗಿಡ ಗಾಯ್ಸ್, ಬಟರ್ ಸ್ಕಾಚು ಆಯ್ತಾ. 8ನೇದು. ಒಂದೊಂದಲ್ಲ 2 3 ಜಾಸ್ತಿ ಹಾಕವ್ರೆ ಫುಲ್ಲು ಆಯ್ತಾ.
8ನೇದು ಬಟರ್ ಸ್ಕಾಚು ಜ್ಞಾಪನದಲ್ಲಿ ಇಟ್ಕೊಳ್ಳಿ. ಇಲ್ಲಿ 9ನೇದು ಬಂದು ನಿಂಬೆ ಗಿಡ ಗಾಯ್ಸ್, ಇಲ್ಲಿ ನೋಡಿ 9ನೇ ಗಿಡ ಬಂದು ನಿಂಬೆ ಗಿಡ. ಅದ್ರ 9. 10ನೇದು ಬಂದು ನೋಡಿ ಇಲ್ಲೇ ಇದೆ, ನಿಂಬೆ ಗಿಡ ಉಂಟ್ಕೊಂಡಿದೆ, ಕಾಣಿಸ್ತಿದ್ಯಾ? ದ್ರಾಕ್ಷಿ ಗಿಡ 9ನೇದು. ಅಲ್ಲಿಗೆ 9ನೇ ಗಿಡ ಆಗಿದೆ. ಇನ್ನು ಎಷ್ಟು ಹಾಕಿದ್ದಾರೆ ನಂಗಂತೂ ಗೊತ್ತಿಲ್ಲ, ನಾನೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಲ್ಲಿ ದ್ರಾಕ್ಷಿನೂ ಕೂಡ ಬೆಳೆದಿದ್ದಾರೆ, ಫುಲ್ ಅಂಬಿಬಿಟ್ಟಿದೆ. ನಿಂಬೆಹಣ್ಣಂತೂ ಬೇಜಾನಿದ್ದಾವೆ, ನಿಂಬೆಕಾಯಿ. 9. ಇದಾದ್ಮೇಲೆ ಏಲಕ್ಕಿ ನೋಡಿ 10ನೇ ಗಿಡ ಏಲಕ್ಕಿ ಬೆಳೆದವ್ರೆ. 10ನೇದು ಇದು 10 ಏಲಕ್ಕಿ, 1 ಆ ಕಡೆ ಒಂದಿದೆ 2. 11ನೇದು ಬಂದು 11ನೇದು ಹಲಸಿನ ಮರ ಗಾಯ್ಸ್. 11ನೇದು ಹಲಸಿನ ಮರ, ಇದನ್ನ ಪ್ರತಿಯೊಬ್ರು ಬೆಳೆದಿರ್ತೀವಿ. 11ನೇದು ಹಲಸಿನ ಮರ ಆಯ್ತಾ, ಜ್ಞಾಪನ ಇಟ್ಕೊಳ್ಳಿ. 11ನೇದು ಹಲಸಿನ ಮರ. ಒಂದು ವಾಟರ್ ಫ್ರೂಟ್ಸ್ ಫ್ರೆಂಡ್ಸ್, 12ನೇ ಗಿಡ ವಾಟರ್ ಫ್ರೂಟ್ಸ್. ಅಂದರೆ 12ನೇ ಗಿಡ ಅಲ್ಲ, ಎಷ್ಟು ವಿವಿಧ ರೀತಿಯಲ್ಲಿ ಬೆಳೆದಿದ್ದಾರೆ ಅಂತ ತೋರಿಸೋದಕ್ಕೆ, ಸುಮ್ಮನೆ ನಿಮಗೆಲ್ಲ ಪರಿಚಯ ಕೊಡೋದಕ್ಕೆ. ಇದು ಬಂದು ವಾಟರ್ ಫ್ರೂಟ್ಸು. ಕೌಂಟ್ ನಂಬರ್ ಬಂದು 12. ಅದು ಬಿಟ್ರೆ ಮಾಮೂಲಿ ಅಡಿಕೆ ಪ್ರತಿಯೊಬ್ಬರು ಮನೇಲೂ ಇರುತ್ತೆ, ಆದರೂ ಕೌಂಟ್ ಮಾಡಿರೋಣ. 13ನೇದು ಬಂದು ಅಡಿಕೆ ಗಿಡಗಳು. 14ನೇ ಗಿಡ ಬಂದು ಗಾಯ್ಸ್ ಪಲಾವಿಗೆ ಹಾಕ್ತೀವಲ್ಲ ನಾವೆಲ್ಲರೂ, ಪಲಾವಿನ ಎಲೆ ಗಿಡ ಫುಲ್ ಉದ್ದಕ್ಕೂ ಇದಾವೆ ಇಲ್ಲಿ. ಪಲಾವಿನ ಎಲೆ ಗಿಡ 14ನೇದು ಇದು. ಕೌಂಟ್ ನಂಬರ್ 14. ಅಂದರೆ 14 ವಿವಿಧ ರೀತಿಯಲ್ಲಿ ಇವಾಗ ಬೆಳೆದವ್ರೆ. ಇನ್ನೂ ಮುಂದೆ ಕಂಟಿನ್ಯೂ ಆಗುತ್ತೆ, ಹಂಗೆ ಮುಂದಕ್ಕೆ ಹೋಗ್ತಾ ಇದ್ದೀವಿ. 14ನೇದು ಪಲಾವ್ ಎಲೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಫುಲ್ ಚೆನ್ನಾಗಿದೆ. ಫುಲ್ ನನಗಿಂತ ಹೆವಿ ಹೈಟಲ್ಲೇ ಇದೆ ಆಲ್ರೆಡಿ ಪಲಾವ್ ಎಲೆ ನೋಡಿ. ಅದಕ್ಕೇನೆ ಹೇಳೋದು ನ್ಯಾಚುರಲ್. ಸ್ವಲ್ಪ ಜಮೀನಿತ್ತಂದರೆ ನಿಮ್ಮ ಮನೆಗಳಲ್ಲಿ ಎಲ್ಲವನ್ನು ಬೆಳ್ಕೊಬೋದು ನಿಮ್ಮ ಓನಾಗೇನೆ. ಕೌಂಟ್ ನಂಬರ್ 15 ಕಾಣಿಸ್ತಿದ್ಯಾ ನಿಮಗೆ? ಮರಗೆಣಸು ಗಾಯ್ಸ್. ಕೌಂಟ್ ನಂಬರ್ 15. ಎಷ್ಟು ಏನು ಮರ ಅಲ್ಲ, ಏನು ದೊಡ್ಡ ಎಮ್ಮರನೇ ಆಗೋಗ್ಬಿಟ್ಟೈತಿ, ಏನು ಆಕಾಶ ಮುಟ್ಟಕ್ಕೆ ಹೋಗ್ತಿದೆ. ಮರಗೆಣಸು ಕೌಂಟ್ ನಂಬರ್ 15 ಕಾಣಿಸ್ತಿದ್ಯಲ್ಲ. ಇದೆಲ್ಲ ಚಿಕ್ಕವಿದಾವೆ, ಆಲ್ರೆಡಿ ಕಟ್ ಮಾಡ್ಕೊಂಡಿರೋವು. ಮರಗೆಣಸಿನ ವಿಶೇಷತೆ ಏನಂದರೆ ಗಾಯ್ಸ್, ಇದನ್ನು ನಾವು ಯಾವುದೇ ರೀತಿ ಬೇರ್ ಬುಡ್ಸ್ ಎಲ್ಲ ನೆಡೋದು ಅವಶ್ಯಕತೆ ಇಲ್ಲ. ಈ ರೀತಿ ಇದೆಯಲ್ಲ, ಇಲ್ಲಿಗೊಂದು ಕಟ್ ಮಾಡಿಕೊಂಡ್ರೆ ಸಾಕು. ಈ ರೀತಿದೊಂದು ಕಂಬಿನ ಕಟ್ ಮಾಡಿಕೊಂಡು ನಾವು ಈ ರೀತಿ ಒಂದು ಬುಡನ ನೆಟ್ಟರೆ ಸಾಕು ಭೂಮಿಗೆ. ಮಾಮೂಲಿ ಈ ಗುಲಾಬಿ ಹೂಗಳೆಲ್ಲ ಚಿಗುರೊಡಿಯುತ್ತಲ್ಲ, ಆ ರೀತಿ ಚಿಗುರೊಡ್ಕೊಂಡು ಬೆಳೆಯುತ್ತೆ ಇದು ಮರಗೆಣಸು. ಮಾಮೂಲಿ ಮರಗೆಣಸು ಇದನ್ನು ಆಲ್ರೆಡಿ ನೋಡಿರ್ತೀರ ಕೆಲವೊಂದುಗಳಲ್ಲಿ, ಆದ್ರೂ ನಾನು ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಅದು ಬಿಟ್ರೆ ಆಲ್ರೆಡಿ ಅಡಿಕೆ ಆಗಿದ್ದಾವೆ ಇಲ್ಲಿ. ಅಡಿಕೆ ಕೌಂಟ್ ನಂಬರ್ 15 ಕಂಪ್ಲೀಟ್ ಆಗಿದೆ. 16ನೇದಕ್ಕೆ ಮೂವ್ ಆಗೋಣ ಬನ್ನಿ. ಕೌಂಟ್ ನಂಬರ್ 16 ಗಾಯ್ಸ್. ಎಷ್ಟನೇದು ಹೇಳಿ? 16ನೇದು. ನನಗೆ ಮರ್ತೇ ಹೋಗ್ತಿದೆ. 16ನೇದು ಕಾಫಿ ಗಿಡ. 16ನೇದು ಎಷ್ಟು ಹೇಳಿ? ಕಾಫಿ ಗಿಡ. ಎಲ್ಲ ಕಾಣಿಸ್ತಿದ್ಯಾ ಫುಲ್ಲು? ಅದೇ ಒಂದೊಂದು ಮಾತ್ರ ಹಾಕಿಲ್ಲ ನಾನು. 16 ಏನು ವಿವಿಧ ಜಾತಿಯ ಬೆಳೆಗಳನ್ನ ತೋರಿಸ್ತೆ, ಅವನ್ನೆಲ್ಲ ಒಂದೊಂದು ಹಾಕಿಲ್ಲ. ಒಂದು 5-6 ನಂಬರ್ಗಳನ್ನ ಹಾಕಿದ್ದಾರೆ. ಅಂದರೆ ಅವಾಗಲೇ ಇಲ್ಲಿ ಆಲ್ರೆಡಿ ಹಲಸಿನ ಮರ ಒಂದು ಲೆವೆಲಿಗೆ ಬಂದಿದೆ, ಅಲ್ಲಿ ಹೆವಿ ದೊಡ್ಡದಿದೆ. ಅದನ್ನು ಕೌಂಟ್ ನಂಬರ್ 16. ಅದಾದಮೇಲೆ ಕೌಂಟ್ ನಂಬರ್ 17 ಮೆಣಸಿನ ಗಿಡ ಕಾಣಿಸ್ತಿದ್ಯಾ? ಮೆಣಸು ಆಲ್ರೆಡಿ ಫುಲ್ ನೀಟಾಗೇ ಬಿಟ್ಟಿದೆ. ಕೌಂಟ್ ನಂಬರ್ 17 ಮೆಣಸು. ಕೌಂಟ್ ನಂಬರ್ 17 ಗಾಯ್ಸ್. 17 ರೀತಿ ಇನ್ನೂ ಮುಂದುವರಿತಾನೆ ಇದೆ, ತೋರಿಸ್ತೀನಿ. ಗೊತ್ತಿಲ್ಲ ನನಗೆ ಎಷ್ಟು ಜಾತಿ ಗಿಡಗಳನ್ನ ಹಾಕಿದ್ದಾರೆ ಇವರು ಅಂತ. ನೋಡಿ ಮೆಣಸು ಕೌಂಟ್ ನಂಬರ್ 17. ಕೌಂಟ್ ನಂಬರ್ 18 ಗಾಯ್ಸ್. ಇದು ಬಂದು ಸೀತಾಫಲದ ಗಿಡ. ಕೌಂಟ್ ನಂಬರ್ 18 ಸೀತಾಫಲನೂ ಬೆಳೆದಿದ್ದಾರೆ. ಒಂದು 4-5 ಗಿಡಗಳಿದ್ದಾವೆ ಸೀತಾಫಲ. ಆಲ್ರೆಡಿ ತುಂಬ ಚೆನ್ನಾಗಿದೆ ಸೀತಾಫಲ ಇದು. ಕೌಂಟ್ ನಂಬರ್ 17 ಆದಮೇಲೆ 18ನೇದು ಬಂದು ಅಗಸೆ ಗಿಡ ಅಂತೆ ಗಾಯ್ಸ್. ಇದು ಬಂದು ಅಗಸೆ ಗಿಡ, ದೊಡ್ಡ ಮರವಾಗಿದೆ, ಆಗ ತೋರ್ಸೋಕ್ಕಾಗ್ತಿಲ್ಲ. ಇಲ್ಲಿ ಅಗಸೆ ಗಿಡ, ಇದ್ರ ಬೀಜ ಎಲ್ಲ ಸಖತ್ತು ಮೆಡಿಕಲ್ಗೋಸ್ಕರ ಯೂಸ್ ಮಾಡ್ತಾರಂತೆ, ಅದಕ್ಕೋಸ್ಕರ ಹಾಕಿದ್ದಾರೆ. ಸಖತ್ತು ಹೂವು ಬಿಟ್ಟಿದೆ ನೋಡಿ, ವೈಟ್ ಕಲರ್ ಹೂವು. ಅಗಸೆ ಗಿಡ ಅಂತೆ ಇದು. ಅಗಸೆ ಗಿಡ ಚಿಕ್ಕ ಎಲೆಗಳಿದ್ದಾವೆ, ಇವೆಲ್ಲ ಹೂಗಳು ಅದ್ರದ್ದೇನೆ ಬಿದ್ದಿರೋದು, ಅಗಸೆ ಗಿಡದ ಹೂಗಳು. ಅಗಸೆ ಗಿಡ ಎಲ್ಲ ಹಾಕಿದ್ದಾರೆ ಮನೆಗಳಲ್ಲಿ. ಅಗಸೆ ಗಿಡ ನಾನು ನೋಡಿಲ್ಲ ಇದುವರೆಗೂ ಅಗಸೆ ಗಿಡನ. ನಾನು ರೈತರ ಮಗ ಆಗ ಕೂಡ ನನಗೂ ಫಸ್ಟ್ ಟೈಮ್ ಇದು ಅಗಸೆ ಗಿಡ. ಕೌಂಟ್ ನಂಬರ್ 18. ಕೌಂಟ್ ನಂಬರ್ 18 ಗಾಯ್ಸ್. ನೇರಳೆ ಗಿಡ ಅಲ್ಲ, ದೊಡ್ಡ ಮರ ಆಗಿದೆ. ಕೌಂಟ್ ನಂಬರ್ 18. 19 ಮಿಸ್ ಆಗೋಯ್ತು, ಅಲ್ಲಿ 19 ಅಂತಾನೆ ಇಟ್ಕೊಳ್ಳೋಣ. ನೇರಳೆ ಗಿಡ 19 ಆಯ್ತಾ? ಇನ್ನು ಮತ್ತೆ ಮುಂದೆ ಹೋಗ್ತೀನಿ ಬನ್ನಿ. ನೋಡಿ ಇಲ್ಲಿ ಮರ, ದೊಡ್ಡ ಮರ ಆಗೋಗ್ಬಿಟ್ಟಿದೆ. ಅದ್ರಲ್ಲಿ ನೇರಳೆ ಗಿಡ ಅಂತಾನೆ ಹೇಳೋಕ್ಕಾಗಲ್ಲ, ಇದಕ್ಕೆ ದೊಡ್ಡ ಮರ ಆಗೋಗಿದೆ. ಇಲ್ಲೊಂದು ಮರ ಇದೆ, ಅಲ್ಲೊಂದು ಮರ ಇದೆ, 2 ನೇರಳೆ ಮರ. 19 ವಿವಿಧ ಜಾತಿಗಳಾಯಿತು. ಇಲ್ಲಿ ನೇರಳೆ ಮರ ಫುಲ್ಲು. ನೋಡ್ರಿ, ನಾನು ನಿಮಗೆ ಎಲೆ ತೋರಿಸ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಸುಮ್ಮನೆ ಏನು ಹೇಳ್ತಿಲ್ಲ. ಇಲ್ಲಿ ನೋಡಿ, ನೇರಳೆ ಗಿಡ ಅಲ್ಲ, ದೊಡ್ಡ ಮರ. ಕೌಂಟ್ ನಂಬರ್ 19.
ಕೌಂಟ್ ನಂಬರ್ 2 ಅಲ್ಲಿ ಇದ್ರ ಗಿಡ ನೇಮ್ ಹೇಳದ ಮಿಸ್ ಮಾಡಿದ್ದು ಗಾಯ್ಸ್, ನಿಮ್ಗೋಸ್ಕರ ಬಿಟ್ಟಿದ್ದು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಹಾಕಿ ಅಂತ. ಇದು ಬಂದು ಖರ್ಜೂರದ ಗಿಡ. ಕೌಂಟ್ ನಂಬರ್ 2 ಅಲ್ಲಿ ನಿಮಗೆ ಹೇಳಿರ್ಲಿಲ್ಲ, ನಾನು ಅಲ್ಲೆಲ್ಲ ವಿಡಿಯೋ ಮಾಡಬೇಕಾದ್ರೆ ತೋರಿಸಿದ್ದೆ ಖರ್ಜೂರ ಗಿಡಗಳನ್ನ. ಅಲ್ಲೆಲ್ಲ ಇದಾವಲ್ಲ, ಒಂದು 1 2 3 4 ಒಂದು 6 7 ಇದಾವೆ. ಇದು ಬಂದು ಹೆವಿ ದೊಡ್ಡದು ಖರ್ಜೂರ ಗಿಡ, ಇನ್ನೂ ಉದ್ದಾಗುತ್ತೆ ಸ್ಟ್ರೈಟ್ ಆಗಿ. ಅದೇ ರೀತಿ ಆಲ್ರೆಡಿ ಹಲಸಿನಕಾಯಿಗಳು ಫುಲ್ಲು ಬಿಟ್ಬಿಟ್ಟಿದ್ದಾವೆ ಆಲ್ರೆಡಿ, ಯಾಕಂದರೆ ಬೇಸಿಗೆ ಆಲ್ರೆಡಿ ಶುರುವಾಗಿ ಬಂತಲ್ಲ, ಹಾಗಾಗಿ ಆಲ್ರೆಡಿ ಫುಲ್ಲು ಹಲಸಿನಕಾಯಿ ಎಲ್ಲ ಬಿಟ್ಟಿದ್ದಾವೆ ಆಲ್ರೆಡಿ. ಇದು ಒಂದು ದೊಡ್ಡ ಮರ ಹಲಸಿನ ಗಿಡದ್ದು, ಅಲ್ಲಿ ಆಲ್ರೆಡಿ ಬಿಟ್ಟಿದೆ ಹಲಸಿನಕಾಯಿ. ಕೌಂಟ್ ನಂಬರ್ 19 ಆಗಿದೆ. ಇನ್ನೂ ಕಂಟಿನ್ಯೂ ಮಾಡ್ತೀನಿ, ಇನ್ನೂ ಇದ್ದಾವೆ, ನನಗೆ ಗೊತ್ತಿದೆ ಇನ್ನೂ ಇದ್ದಾವೆ ಆಲ್ರೆಡಿ, ತೋರಿಸ್ತೀನಂತೆ. ಕೌಂಟ್ ನಂಬರ್ 20 ಗಾಯ್ಸ್, ಸೀತಾಫಲ ಕಾಣಿಸ್ತಿದೆಯಾ? ಆಲ್ರೆಡಿ ಹಣ್ಣು ಕೂಡ ಬಿಟ್ಟಿದೆ ಸೀತಾಫಲ. ಇಲ್ಲೊಂದಿದೆ, ತಳಗಡೆ ಒಂದು 3 ಇದ್ದಾವೆ ಸೀತಾಫಲ ಆಲ್ರೆಡಿ. ಕೌಂಟ್ ನಂಬರ್ 20. ವಿವಿಧ ತಳಿಗಳಲ್ಲಿ 20ನೇದಿದು ಸೀತಾಫಲ ಗಾಯ್ಸ್, ಸೀತಾಫಲ. 21ನೇದು ಬಂದು ಡ್ರ್ಯಾಗನ್ ಫ್ರೂಟ್ಸ್. 21ನೇದು ಬಂದು ಡ್ರ್ಯಾಗನ್ ಫ್ರೂಟ್ಸ್ ಗಾಯ್ಸ್. ಇಲ್ಲೊಂದು ಇಲ್ಲಿ ಹೆವಿ ದೊಡ್ಡದೇ ಆಗಿ ಹೋಗ್ಬಿಟ್ಟಿದೆ ಆಲ್ರೆಡಿ. ಒಂದು 3 ಇಯರ್ ಪ್ಲಸ್ ಪ್ಲ್ಯಾಂಟ್ಸ್ ಇದೆ ಇಲ್ಲಿ ಫುಲ್. ಇಲ್ಲೊಂದಿದೆ 21, ಇಲ್ಲೊಂದಿದೆ ಗಿಡ ಆಲ್ರೆಡಿ ತೋರಿಸಿದ್ನಲ್ಲಿ ಇವಾಗಿನ್ನೂ. 21ನೇದು ಕೌಂಟ್ ನಂಬರು ಡ್ರ್ಯಾಗನ್ ಫ್ರೂಟ್ಸ್. 21 ಆಯಿತಾ. 22ನೇದು ಬಂದು ಬಟರ್ ಫ್ರೂಟ್ಸ್. ಇಲ್ಲಿ ಬಟರ್ ಫ್ರೂಟ್ಸ್ ಗಿಡ 21 ಆಲ್ರೆಡಿ. ಅಲ್ಲೊಂದು ದೊಡ್ಡ ಮರ ಇದೆ, ಅದ್ರ ಜೊತೆಗೆ ಇದು ಬಂದು ಹೈಬ್ರಿಡ್, ಅಂದರೆ ಬೇಗ ಇದು ಬಿಡೋವಂಥದ್ದು. 22ನೇದು ಗಾಯ್ಸ್, 22. ಇಲ್ಲೂ ಆಲ್ರೆಡಿ ಎಲ್ಲಿ ನೋಡಿರೋ ಹಲಸಿನ ಮರಗಳು ಜಾಸ್ತಿ ಇದಾವೆ. ಹಲಸಿನ ಮರ ಪ್ರತಿಯೊಂದು ಇದೆ, ಯಾವ ಕಡೆ ನೋಡಿದ್ರು ಎಲ್ಲ ಕಡೆಗೂ ಹಾಕಿದ್ದಾರೆ. 21. 23ನೇದು ಬಂದು ಫ್ರೆಂಡ್ಸ್ ಬದನೆಕಾಯಿ. ಆಲ್ರೆಡಿ ಎಲ್ಲರ ಮನೇಲೂ ಇರುತ್ತೆ, ಆದರೆ ಎಷ್ಟು ವಿವಿಧ ರೀತಿಯಲ್ಲಿ ಬೆಳೆದಿದ್ದಾರೆ ಅಂತ. 22ನೇದು ಬಂದು ಬದನೆ ಗಿಡ. 23ನೇದು ಬಂದು ಆಪಲ್ ಗಿಡ. ಕೌಂಟ್ ನಂಬರ್ 20 ಹೇಳಿದ್ನಲ್ಲ ಫ್ರೆಂಡ್ಸ್, ಆಲ್ರೆಡಿ ಆಪಲ್ ಗಿಡ ಎಷ್ಟು ದೊಡ್ಡದಾಗಿದೆ ನೋಡಿ. ಆಲ್ರೆಡಿ ಒಂದು 8-10 ಅಡಿ ಇದೆ, ಸೇಮ್ ಏನು ಆ ಬಿಲ್ಡಿಂಗ್ ಹೈಟ್ಗೆ ಕಾಣಿಸ್ತಿದೆ ಇಲ್ಲಿಗಂತೂ. ಇದೇನೇ ಆಪಲ್ ಗಿಡ. ಇದು ಒಂದಂತ ಅಲ್ಲ, ನಾವು ಏನಕ್ಕೆ ಬಂದು ಅಂತ ನಾನು ರಾತ್ರಿಯಿಂದ ನಿಮಗೆ ಸರ್ಪ್ರೈಸಲ್ಲಿ ಇಟ್ಟಿದ್ನಲ್ಲ, ಈ ಆ್ಯಪಲ್ ಗಿಡಗಳಿಗೋಸ್ಕರನೇ ಬಂದಿದ್ದು ನಾವು. ಆಲ್ರೆಡಿ ಫುಲ್ಲು ಒಂದು ಪ್ಲ್ಯಾಂಟ್ ಇದೆ ಆಲ್ರೆಡಿ, ಒಂದು 20 ಗುಂಟೆಲಿ ಒಂದು 100ಕ್ಕೂ ಹೆಚ್ಚು ಗಿಡಗಳು ಆಲ್ರೆಡಿ ಇದ್ದಾವೆ. ಎಲ್ಲ ಹೆವಿ ಹೈಟಲ್ಲಿ ಇದ್ದಾವೆ, ನಿಮಗೆ ನೋಡ್ತಾ ಇರ್ಬೋದು. ಇಲ್ಲಿಂದ ಒಂದು 8 ಅಡಿ, ಅದೊಂದು 10-12 ಅಡಿ ಇರ್ಬೋದು, ಎಲ್ಲ ಇದ್ದಾವೆ. ಅದ್ರ ಜೊತೆಗೆ ಇವಾಗ ನಾವು ಹೊಸ್ದಾಗಿ ತರಿಸಿರೋದು ಬಂದು ಆಲ್ ಟೈಮ್ ಆ್ಯಪಲ್ ಅಂತ. ಇದು ಇಲ್ಲಿ ಕಾಣಿಸ್ತಿದೆಯಲ್ಲ, ಇವು ಹೆವಿ ದೊಡ್ಡದಿರೋದು ಬಂದು ಲಿಮಿಟೇಷನ್, ಅಂದರೆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರನೇ ಆ್ಯಪಲ್ನ ಬಿಡೋದು, ಆ್ಯಪಲ್ ಗಿಡ ಇದನ್ನು. ಆದರೆ ಇವಾಗ ಹೊಸ್ದಾಗಿ ತರಿಸಿರೋದು ಬಂದು ಚಿಕ್ಕ ಗಿಡದಿಂದಲೂ ಬಿಡುತ್ತಂದೆ, ಅಂದರೆ ಆಲ್ ಟೈಮು. ಒಂದು ಸರಿ ಆ್ಯಪಲ್ ಗಿಡ ಬಿತ್ತಂದರೆ ನೆಕ್ಸ್ಟ್ ಟೈಮು ಆಲ್ರೆಡಿ ಹೂವು ಆಗ್ತಿರುತ್ತೆ ನೋಡಿ. ಇಲ್ಲಿ ಆಲ್ರೆಡಿ ಹೂವು ಆಗಿದೆ ಆ್ಯಪಲ್ ಗಿಡದ್ದು. ಇದು ಆಲ್ ಟೈಮ್ ಆ್ಯಪಲ್ ಕಾಣಿಸ್ತಿದೆಯಲ್ಲ ಹೂವು. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಾರ್ಯಾರು ನೋಡಿಲ್ಲ ನಿಮ್ಮ ಜೀವನದಲ್ಲಿ ಆ್ಯಪಲ್ ಗಿಡದ ಹೂವು ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಬಿಡಿ. ಇದು ವೈಟ್, ಇದನ್ನು ಹೊಸ್ದಾಗಿ ತರಿಸಿರೋದು ಆಲ್ರೆಡಿ. ಅದಕ್ಕೋಸ್ಕರನೇ ಅಲ್ಲಿ ಗುಂಡಿಗಳನ್ನ ನಾನು ನಿಮಗೆ ತೋರಿಸಿದ್ದು. ಇವನ್ನೆಲ್ಲ ನೆಡೋದಕ್ಕೋಸ್ಕರ ಗುಂಡಿನ ಮಾಡ್ತಾ ಇದ್ದಿದ್ದು. ಇದು ಬಂದು ಆಲ್ ಟೈಮ್ ಆ್ಯಪಲ್ ಅಂತ. ಇದನ್ನು ಬಂದು ಕಾಶ್ಮೀರದಿಂದ ಇಲ್ಲಿ ಬೇರೆ ಲೋಕಲ್ ಅವ್ರಿಗೆ ತರಿಸಿ, ತುಂಬ ಒಂದು ಸಿರಾ, ತುಮಕೂರು ಆ ಕಡೆ ಎಲ್ಲ ತುಂಬ ದೂರದಲ್ಲಿ ಅವ್ರುಗಳು ತರಿಸಿ ಅವರಿಂದ ನಾವು ತೊಗೊಂಬಂದಿರೋದು ಇಲ್ಲಿಗೆ. ಆಲ್ರೆಡಿ ಇದೆ. ಇದು ಬಂದು ಲಿಮಿಟೇಷನ್ ಆ್ಯಪಲ್. ಇದು ಹೆವಿ ದೊಡ್ಡದಾಗೆ ಇದೆ. ನಿಮಗೆ ಗಿಡ ತೋರಿಸ್ತೀನಿ ನೋಡಿರಿ, ಇಲ್ಲಿ ನೋಡ್ತಾ ಇದ್ದೀರಲ್ಲಿ ಇದು ಆ್ಯಪಲ್ ಗಿಡ ಫುಲ್ ಹೆವಿ ದೊಡ್ಡದಾಗಿದೆ. ನನ್ನ ಕೈ ಎಷ್ಟು ಎತ್ಬೋದು ಅಷ್ಟನ್ನು ಮೇಕ್ವರೆಗೂ ಎತ್ತೀನಿ. ಅದು ಬಿಟ್ಟರೆ ಅದ್ರ ಜೊತೆಗೆ ಇದು ಬಂದು ಹೊಸ್ದಾಗಿ ಟ್ರೈ ಮಾಡೋಣ ಅಂತ. ಹೊಸ ಬೆಳೆಗಳನ್ನ ಬೆಳೆಯೋದ್ರಲ್ಲಿ ಏನೋ ಒಂಥರ ಇರುತ್ತೆ. ಹಾಗಾಗಿ ಇದು ಆ್ಯಪಲ್ ಗಿಡದ ಹೂವು ಆಲ್ರೆಡಿ ತುಂಬ ಇದಾವೆ. ಆಲ್ರೆಡಿ ಇನ್ನೂ ಆ್ಯಪಲ್ ಗಿಡದ ಮಗ್ಗೆ ಇದೆ ನೋಡಿ, ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಆ್ಯಪಲ್ ಗಿಡದ ಮಗ್ಗು ಕಾಣಿಸ್ತಿದೆಯಾ? ಇಲ್ಲಿ ಚಿಗುರು ಇವಾಗಿನ್ನೂ ಹೂವು ಅಳ್ಬೇಕಷ್ಟೆ. ಇದೆಲ್ಲ ಯಾವಾಗಲೂ ಇರುತ್ತಂತೆ, ಅಂದರೆ ಒಂದು ಸರಿ ಆಲ್ರೆಡಿ ಒಂದು ಅಂತ ಹಣ್ಣಾಗಿದ್ದರೆ ಇನ್ನು ನೆಕ್ಸ್ಟ್ ಅಂತ ಆಲ್ರೆಡಿ ಹೂವಾಗಿರುತ್ತೆ, ಸ್ವಲ್ಪ ಇದಾಗಿರುತ್ತೆ. ಹಾಗಾಗಿ ಯಾವಾಗಲೂ ಇರುತ್ತೆ ಅಂತ ಇದೆ. ಇದು ಗಿಡಗಳನ್ನ ತರಿಸಿದ್ದೀವಿ, ಅದಕ್ಕೋಸ್ಕರನೇ ಗುಂಡಿ ತೆಗಿತಾ ಇದ್ದಿದ್ದು. ಅಲ್ಲಿ ಕಾಣಿಸ್ತಿದೆಯಾ ಗುಂಡಿ ತೆಗಿಯೋದನ್ನು? ಅವಾಗಲೇ ವೀಡಿಯೋದಲ್ಲಿ ತೋರಿಸಿದ್ದೆ ನಾನು ನಿಮಗೆ. ಇದನ್ನು ನೆಡೋದಕ್ಕೋಸ್ಕರನೇ ನಾವುಗಳು ಬಂದಿದ್ದು. ಆ್ಯಪಲ್ ಗಿಡನ ನೆಡೋದಕ್ಕೋಸ್ಕರನೇ ಬಂದಿದ್ದು ನಾವುಗಳು. ನನ್ನ ಮಗ ಆಲ್ರೆಡಿ ಕೋಳಿಗೆ ಅವಾಜ್ ಆಗ್ತಾವನೆ. ಫಸ್ಟ್ ಟೈಮ್ ನೋಡ್ಬಿಟ್ಟು ಖುಷಿಯಾಗಿ ಹೋಗ್ಬಿಟ್ಟವನೇ ಕೋಳಿನ. ಹೆಂಗೆ ಕೂಗುತ್ತವ ಅದು ಮಂಗಾರು? ಕೋಳಿ ಹೆಂಗೆ ಕೂಗುತ್ತೆ? ಕೊಕ್ಕೊ ಕೊಕ್ಕಕ್ಕ
ಆ್ಯಪಲ್ಲು ಆಲ್ ಟೈಮ್ ಆ್ಯಪಲ್ ಆಗಿರ್ಬೋದು ಅಥವಾ ನಾರ್ಮಲ್ ಆ್ಯಪಲ್ ಗಿಡ ಆಗಿರ್ಬೋದು. ಯಾರಿಗಾದರೂ 1 ಗಿಡ 2 ಗಿಡ ಅಥವಾ ನೀವು ಹಿಂಗೇನಾದರೂ ಮನೆ ಹತ್ರ ಸುತ್ತಮುತ್ತ ಬೆಳೆಸ್ಕೊಬೇಕು ಅಂತ ಇದ್ದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಈ ಗಿಡ ಎಷ್ಟಕ್ಕೆ ತಂದಿರ್ಬೋದು, ನಾವು ಎಲ್ಲಿಂದ ತಂದಿರ್ಬೋದು ಅಂತ ಆಲ್ರೆಡಿ ಹೇಳ್ಬಿಟ್ಟೆ ನಾನು. ತುಮಕೂರು ಸಿರಾ ಸೈಡು ಆಲ್ರೆಡಿ ತಂದಿದ್ದೀವಂತ. ಬಟ್ ಆದರೆ ಈ ಗಿಡನ ಎಷ್ಟು ರೂಪಾಯಿಗೆ ತಂದಿದ್ದೀವಿ, ಎಲ್ಲಿ ಸಿಗುತ್ತೆ ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ಸ್ ಹಾಕಿ, ಅಥವಾ ನಿಮ್ಗೇನಾದರೂ ಬೇಕಿದೆ ಅಂದ್ರೂ ನಿಮ್ಮ ನಂಬರ್ನ ಅಥವಾ ಏನಾದರೂ ಮೆಸೇಜ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ. ನಾನು ನಿಮಗೆ ಹೇಳ್ತೀನಿ ಇದನ್ನು ಎಷ್ಟು ರೂಪಾಯಿಗೆ ತಂದೋ, ಎಲ್ಲಿಂದ ತಂದೋ, ಯಾವ ರೀತಿ ತಂದೋ, ಇದಕ್ಕೆ ಏನೇನು ಔಷಧಿ ಹೊಡಿಬೇಕು, ಇಷ್ಟು ಉದ್ದ ಬರಬೇಕಂದ್ರೆ. ಇದನ್ನೇನು ಆಲ್ರೆಡಿ ನಾವು ಈ ವರ್ಷ ಆ್ಯಪಲ್ ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಬಿಡುತ್ತೆ ಇದು ಆ್ಯಪಲ್ ಆಲ್ರೆಡಿ ಈ ವರ್ಷ. ಹಾಗಾಗಿ ಈ ರೀತಿ ನಿಮಗೆ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸು, ಎಲ್ಲಿ ತೊಗೊಬೇಕು, ಯಾವ ರೀತಿ ನೆಡಬೇಕು, ಏನೇನು ಹಾಕಬೇಕು, ಏನೇನು ಹಾಕಿದರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಆ್ಯಪಲ್ ಗಿಡ ಅಂತ ಪ್ರತಿಯೊಂದೂ ಹೇಳ್ತೀನಿ. ಇನ್ನೊಂದು ಬ್ಲಾಗಲ್ಲಿ ಇದ್ರದ್ದು ಆ್ಯಪಲ್ ಗಿಡದ್ದು ಯಾವ ರೀತಿ ಮೇಂಟೈನ್ ಮಾಡೋದು ಪ್ರತಿಯೊಂದೂ ವೀಡಿಯೋ ಹಾಕಿರ್ತೀನಿ, ಮಿಸ್ ಮಾಡಿಬಿಡಿ. ಆ್ಯಪಲ್ ಏನಮ್ಮ ನಿಮ್ಮ ಮನೇಲೆಲ್ಲ ಆ್ಯಪಲ್ ಗಿಡ ಬೆಳೆದವ್ರಿ, ನೀವು ಶ್ರೀಮಂತರು. ಹೌದು, ನೀವು ಬಡವ್ರ. ಡ್ರ್ಯಾಗನ್ ಫ್ರೂಟೇ ಬೆಳೆದಿದ್ದೀರಾ? ಬರೀ 20 ಇದಾವೆ, 20 ಜಾತಿ ಮಾತ್ರನ ಬೆಳೆದಿರೋದು. ಇಲ್ಲ, ಇನ್ನೂ ಇದಾವೆ. ನಮ್ಮ ಅಪ್ಪ ಬರ್ತಾರೆ, ಹೇಳ್ತಾರೆ. ಇರಿ, ಕಾಫಿ ಕುಡಿಯೋಣ. ಹಾಂ, ಕಾಫಿ ಕುಡಿಯೋಣ ಫ್ರೆಂಡ್ಸ್. ಫಸ್ಟು ಆಲ್ರೆಡಿ ಬೆಳಗ್ಗೆ ಹೊತ್ತೆ ನೋಡಿ ಸೂರ್ಯ ಇನ್ನೂ ಉದಯಿಸ್ತಿದ್ದಾನೆ. ನಿಮಗೋಸ್ಕರ ಬೆಳಗ್ಗೆ ಹೊತ್ತು ವಿಡಿಯೋ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಬಂದಿದ್ದು. ನೋಡಿ ಅಲ್ಲಿ ಸೂರ್ಯ ನೋಡ್ತಾ ಇದ್ದೀರಲ್ಲ. ಅಂದರೆ ಮಾರ್ನಿಂಗ್ ಟೈಮು ವೀಡಿಯೋ ಚೆನ್ನಾಗಿ ಬರುತ್ತೆ, ಕ್ಲಾರಿಟಿ ಎಲ್ಲ ಚೆನ್ನಾಗಿರುತ್ತೆ, ಅಂದರೆ ಸನ್ಲೈಟ್ ಎಲ್ಲ ಡಿಸ್ಟರ್ಬ್ ಆಗಲ್ಲ ಅಂತ. ಕೌಂಟ್ ನಂಬರ್ 20ವರೆಗೂ ಇರಲಿ. ಇನ್ನೂ ಇದಾವಂತೆ, ನಮ್ಮ ವೈಫಿಗೂ ಕರೆಕ್ಟಾಗಿ ಗೊತ್ತಿಲ್ಲ. ಹಾಗಾಗಿ 20 ಆದಮೇಲೆ ನಾನು ನಿಮಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಕಾಫಿ ಎಲ್ಲ ಕುಡ್ಕೊಂಬಂದು. ಕೌಂಟ್ ನಂಬರ್ 21 ಎಗ್ ಫ್ರೂಟ್ಸ್ ಅಂತ. ಇದು ಎಗ್ ಫ್ರೂಟ್ಸ್, ಇಲ್ಲಿ ನೋಡಿ ಕಾಯೆಲ್ಲ ಕಾಣಿಸ್ತಿದ್ಯಾ? ಎಗ್ ಫ್ರೂಟ್ಸ್ ಫ್ರೆಂಡ್ಸ್. ಇದು ಕೌಂಟ್ ನಂಬರ್ 21 ಎಗ್ ಫ್ರೂಟ್ಸನ್ನು ಹಾಕಿದ್ದಾರೆ. ಒಂದು 3 ಗಿಡ ಇದೆ ಇವ್ರದ್ದು ಎಗ್ ಫ್ರೂಟ್ಸಿಂದು. ಇಲ್ಲಿ ಕಾಣಿಸ್ತಿದೆಯಲ್ಲ, ಆಲ್ರೆಡಿ ಬಿಸಿಲು ಬಂದಿದೆ. ಹಾಗಾಗಿ ಎಗ್ ಫ್ರೂಟ್ಸ್ ಇದು ಕೌಂಟ್ ನಂಬರ್ 21. ಕೌಂಟ್ ನಂಬರ್ 22 ಗಾಯ್ಸ್. ಇದು ಬಂದು ಎಲ್ಲರೂ ಬೆಳೆದಿರ್ತೀವಿ ಪಪ್ಪಾಯನೂ ಒಂದು 5-6 ಗಿಡ ಇದೆ. ಕೌಂಟ್ ನಂಬರ್ 22. ಅದೇ ರೀತಿ ಕೌಂಟ್ ನಂಬರ್ 23 ಸೀಬೆ ಹಣ್ಣಿನ ಮರನೇ ಇದೆ, ಭಯಂಕರ ಮರಗಳಿದ್ದಾವೆ. ಕೌಂಟ್ ನಂಬರ್ 23 ಫುಲ್ಲು ಸೀಬೆ ಮರ, ಗೊತ್ತಿದೆಯಲ್ಲ, ಫುಲ್ಲು ದೊಡ್ಡ ಮರನೇ ಆಗೋಗ್ಬಿಟ್ಟಿದೆ. ಕೌಂಟ್ ನಂಬರ್ 23. ಕೌಂಟ್ ನಂಬರ್ 24 ಗಾಯ್ಸ್. ಇದು ಬಂದು ರಾಮ್ಫಲದಲ್ಲಿ ಸ್ವಲ್ಪ ಮಾಡಿಫೈ ಆಗಿರೋದು. ಹಣ್ಣು ಯಾವ ರೀತಿ ಅಂದರೆ ಈ ರೀತಿ ಬರುತ್ತೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ. ಇವನ್ನ ಒಂದು 10 ಗಿಡ ಇವಾಗ ಹಾಕಿದ್ದಾರೆ ಇಲ್ಲಿ, ಮಾಡಿಫೈಡ್. ಇದು ಇಲ್ಲೂ ಒಂದಿದೆ. ಬೆಳಿಗ್ಗೆ ಶುರು ಮಾಡ್ಕೊಂಡಿರೋರು ನಾನು ನಮ್ಮ ಬಾಮೆ ತೋರಿಸ್ತಾನೆ ಇದ್ದೀವಿ. ಇಲ್ಲೂ ಇದೆ ಗಿಡ, ಅದ್ರ ಜೊತೆಗೆ ನಾನು ಎಲ್ಲೂ ನೋಡಿರ್ನಿಲ್ಲ. ಕೌಂಟ್ ನಂಬರ್ 26 ಗಾಯ್ಸ್. ಇದೆಲ್ಲರೂ ಮನೇಲೇ ಇರುತ್ತೆ. ಕಬ್ಬು ಆಲ್ರೆಡಿ ಫುಲ್ ಇದಾಗಿ ಹೋಗ್ಬಿಟ್ಟಿದೆ, ಫುಲ್ಲು ವಯಸ್ಸಾಗಿ ಹೋಗ್ಬಿಟ್ಟಿದೆ, ತಿನ್ನಾರು ಯಾರು ಇಲ್ದಲೆ. ಕೌಂಟ್ ನಂಬರ್ 26 ಇದು ಕಬ್ಬು. ಕೌಂಟ್ ನಂಬರ್ 27 ಗಾಯ್ಸ್. ಇದನ್ನ ನಾನು ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೀವು ಮಾರ್ಕೆಟಲ್ಲೆಲ್ಲ ಏನು ತೊಗೊಳ್ತೀರಾ, ಮಂಕಿ ಪೊರ್ಕೆ ಅಂತ ಏನು ಕರಿತೀವಿ ನಾವುಗಳೆಲ್ಲರೂ, ಮಂಕಿ ಪೊರ್ಕೆ ಕಾಣಿಸ್ತಿದ್ಯಾ ನಿಮಗೆ? ನೋಡಿ 555 ಮಂಕಿ ಪೊರ್ಕೆ ಅಂತ ನಾವೇನು ಕರಿತೀವಿ, ಅದನ್ನು ಇಷ್ಟು ದಿನ ನಾನು ಯಾವುದೋ ಪ್ಲಾಸ್ಟಿಕ್ದು ಅಂದ್ಕೊಂಡಿದ್ದೆ. ಆ ಮಂಕಿ ಪೊರ್ಕೆಗಳು ಏನಿರುತ್ತೆ ಮನೇಲಿ ಕಸ ಗುಡಿಸೋದು, ಆದರೆ ಇದನ್ನ ಬೆಳೆದಿದ್ದಾರೆ ಇಲ್ಲಿ. ಕೌಂಟ್ ನಂಬರ್ 26 ನೋಡಿ. ಸ್ನೇಹಿತರೆ, ಕಂಟಿನ್ಯೂಯಸ್ ಆಗಿ ಕೌಂಟ್ ಮಾಡಿದ ಮೇಲೆ ಅರೌಂಡು 35ಕ್ಕೂ ಹೆಚ್ಚು ವಿವಿಧ ಜಾತಿಯ ಗಿಡಗಳನ್ನು ಬೆಳೆದಿದ್ದಾರೆ. 35ಕ್ಕೂ ಹೆಚ್ಚು ವಿವಿಧ ಜಾತಿಯ ಗಿಡಗಳು ಅಂದರೆ ನಾರ್ಮಲಾಗಿ ಯಾವ್ಯಾವ್ದು ಇರ್ತಾರೆ ಆ ರೀತಿದೆಲ್ಲ ಹೆಚ್ಚು ವಿವಿಧ ಗಿಡಗಳನ್ನ ಬೆಳೆದಿದ್ದಾರೆ. 35ಕ್ಕೂ ಹೆಚ್ಚು, 35 ಜಾತಿಗಳಲ್ಲೂ ತುಂಬ ಇಂಪ್ರೆಸ್ ಆಗಿರೋವಂಥ ಗಿಡ ಇದೇನೆ, ಪೊರ್ಕೆ ಗಿಡ. ತುಂಬ ಇಂಪ್ರೆಸ್ ಆಯ್ತು ನನಗಂತೂ. ಫಸ್ಟ್ ಟೈಮು ಜೀವನದಲ್ಲಿ ಪೊರ್ಕೆ ಗಿಡವನ್ನು ನೋಡಿದ್ದು ನಾನು ಇಷ್ಟು ದಿನ ಪ್ಲಾಸ್ಟಿಕ್ ಅದು ಪೊರ್ಕೆ ಗಿಡ ಅಂದ್ಕೊಂಡಿದ್ದೆ, ಅಥವಾ ಈ ರೀತಿ ಬರುತ್ತೆ ಅನ್ನೋ ಒಂದು ಊಹೆನೂ ಕೂಡ ಇರಲಿಲ್ಲ ನನಗೆ. ಪೊರ್ಕೆ ಗಿಡ ನೀವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇದೇ ನನಗಂತೂ ವೆಲ್ ಇಂಪ್ರೆಸ್ಡ್ ಆಗಿತ್ತು. ನೋಡ್ಕೊಂಬಿಡಿ ನೀವೇ, ಇಲ್ಲಿ ಈ ರೀತಿ ಹೀಗೆ ಬರುತ್ತೆ ಪೊರ್ಕೆ ಗಿಡ. ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಮುಂದಿನ ವಿಡಿಯೋಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.
ಪಾರ್ಟ್ 3 ಆಲ್ಸೋ ಅವೈಲೇಬಲ್ ಇದೆ ಗಾಯ್ಸ್. ವಿಡಿಯೋ ಕಂಟಿನ್ಯೂ ಆಗುತ್ತೆ, ಮಿಸ್ ಮಾಡಬೇಡಿ, ಕೊನೆವರೆಗೂ ನೋಡಿ ವಿಡಿಯೋನ. ಥ್ಯಾಂಕ್ ಯು ಗಾಯ್ಸ್.